ಸಿಂಧನೂರಿನಲ್ಲಿ ಇತ್ತೀಚೆಗೆ ಬೈಕ್ ಕಳ್ಳತನಕ್ಕೆ ಸಂಬಂಧಿಸಿದಂತೆ 2 ಪ್ರತ್ಯೇಕ ಪ್ರಕರಣಗಳಲ್ಲಿ 3 ಮಂದಿ ಬೈಕ್ ಕಳ್ಳರನ್ನ ಬಂಧಿಸಿ 8 ಬೈಕ್ಗಳನ್ನ ಸಿಂಧನೂರು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸದ್ಯ ಮೆಹಬೂಬ್ ಪಾಷಾ, ಅನಿಲ್ ಕುಮಾರ್, ಮಂಜುನಾಥ್ ಬಂಧಿತ ಬೈಕ್ ಕಳ್ಳರಾಗಿದ್ದಾರೆ. ಇನ್ನು 2 ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮೌಲ್ಯದ 8 ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು, ಸಿಂಧನೂರು ಪೊಲೀಸರ ಕಾರ್ಯಕ್ಕೆ ರಾಯಚೂರು ಎಸ್ಪಿ ನಿಖಿಲ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. गाड़ी बैग तक सर तक अಷ್ಟು ಸಾಕು ಗಾಡಿ ಮುಖ್ಯ ಸರ್ ಮುಖ್ಯ छोटी ಎಷ್ಟು ತಕ ಫೋಟೋ ಇದಾಗ ಸಂತ ವಿಡಿಯೋ ತಕ ಟೌನ್ ಇನ್ಸ್ಪೆಕ್ಟರ್ ಹುಲಿಮನಿ ಇವರ ನೇತೃತ್ವದಲ್ಲಿ, ಆಮೇಲೆ ಬಸವರಾಜು, ಶ್ರೀನಿವಾಸ ಎಲ್ಲ ನೇತೃತ್ವದಲ್ಲಿ ನಮ್ಮ ಟೌನ್ ಸ್ಟೇಷನ್ ಎಲ್ಲ ಸಿಬ್ಬಂದಿಗಳು ಬೇರೆ ಬೇರೆ ಕಡೆ ಇದರಲ್ಲಿ ಅದು ಗಸ್ತನಲ್ಲಿದ್ದಾಗ ಬೆಳಗ್ಗೆ 4 ಗಂಟೆ ಸುಮಾರಿಗೆ ಬಸ್ ಸ್ಟ್ಯಾಂಡ್ ಇದೆ, ಗಂಗಾವತಿ ರಸ್ತೆ ಒಡೆರಹಳ ಅಂತ ಬರ್ತದೆ. ಅಲ್ಲಿ ಒಬ್ಬ ಆರೋಪಿ ಸಿಗ್ತಾನೆ, ಮೆಹಬೂಬ್ ಪಾಷಾ ಅಂತ ಹೇಳ್ಕೊಂಡು. ಅವನ್ನ ಇದನ್ನು ಮಾಡ್ಕೊಂಡು ಅವ್ನು ವಿಚಾರಣೆ ಮಾಡ್ತಾರೆ. ಅವನೊಂದಷ್ಟು ಕೆಲವೊಂದು ಮೋಟರ್ ಸೈಕಲನ್ನು ಇಲ್ಲಿ ಸಿಟಿನಲ್ಲಿ ಬಸ್ ಸ್ಟ್ಯಾಂಡು ಬೇರೆ ಬೇರೆ ಕಡೆ ಕಳ್ಳತನ ಮಾಡಿದಂಗೆ ಹೇಳ್ತಾನೆ. ಅದೇ ಥರ ಈ ನಮ್ಮ ಹುಟ್ಟಿಗೆ ರೋಡ್ ಹತ್ರ ಡಿಗ್ರಿ ಕಾಲೇಜ್ ಇದೆಯಲ್ಲ, ಆ ಡಿಗ್ರಿ ಕಾಲೇಜ್ ಹತ್ರ ಒಬ್ಬನು ಅನುಮಾನಾಸ್ಪದ ಸಿಗ್ತಾನೆ. ಬೆಳಗ್ಗೆ 10 ಗಂಟೆ ಸುಮಾರು ಬೆಳಗ್ಗೆ ಅಲ್ಲಿ ಅನಿಲ್ ಕುಮಾರ, ಆಮೇಲೆ ಇನ್ನೊಬ್ಬನು ಮಂಜುನಾಥ್ ಅಂತೇಳಿ. ಅನಿಲ್ ಕುಮಾರನ್ನು ಇವನು ಇಲ್ಲೇ ಪ್ರಶಾಂತ್ ನಗರ ಎಬಿ ಕಾಲೋನಿ, ಇನ್ನೊಬ್ಬನು ಇದ್ರಿಗೆ ಅದು ಬನ್ನಿಗಡೆ ಶರಣಬಸವೇಶ್ವರ ಕಾಲೋನಿ ಸಿಂಧನೂರು. ಈ 3 ಜನ ಆರೋಪಿಗಳು ಸಿಗ್ತಾರೆ. ಇವನ್ನೆಲ್ಲ ಕೂಲಂಕಷವಾಗಿ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿ ಎಲ್ಲ ವಿಚಾರಣೆ ಮಾಡಿದಾಗ ಇಲ್ಲಿ ಸುತ್ತಮುತ್ತ ನಮ್ಮ ಬಸ್ ಸ್ಟ್ಯಾಂಡು, ಆಸ್ಪತ್ರೆ, ಈ ಥರ ಬೇರೆ ಬೇರೆ ಕಡೆ ಎಲ್ಲ ಕಳ್ಳತನ ಮಾಡಿದ ವೆಹಿಕಲ್ಗಳನ್ನ ಬೇರೆ ಕಡೆ ಇಟ್ಟಿವೆ ಅಂತ ಹೇಳ್ತಾರೆ. ಅದನ್ನು ನಮ್ಮ ಅಧಿಕಾರಿಗಳ ಸಿಬ್ಬಂದಿಗಳು ಅವನ್ನೆಲ್ಲ ಸೀಜ್ ಮಾಡಿಕೊಂಡು ತೊಗೊಂಡು ಬಂದಿದ್ದಾರೆ. ಅದರಲ್ಲಿ 2 ಈಗ ಆಲ್ರೆಡಿ ಕೇಸ್ ಆಗಿದ್ದಾವೆ. ಯಾವುದು ನಮ್ಮ ಈಗಾಗಲೇ 2 ಕೇಸ್ಗಳು ರಿಜಿಸ್ಟರ್ ಆಗಿದ್ದಾವೆ. ಕ್ರೈಮ್ ನಂಬರ್ 29 ಈ ವರ್ಷದ್ದು, ಅದೇ ಥರ 30 ಈ ವರ್ಷದ 2 ಕೇಸ್ ರಿಜಿಸ್ಟರ್ ಆಗಿದ್ದಾವೆ. ಅದ್ರ ಜೊತೆಗೆ ಉಳಿದಂತೆ ಒಟ್ಟು ಎಲ್ಲ ಸೇರಿ 8 ವೆಹಿಕಲ್ಗಳು ಜಪ್ತಿ ಆಗಿದ್ದಾವೆ. ಅದರಲ್ಲಿ ಯಾವ್ಯಾವ ವೆಹಿಕಲ್ ಅಂತ ಹೇಳ್ಕೊಂಡು ಬೇರೆ ಕಡೆ ಎಲ್ಲ ವಿಚಾರಣೆ ಮಾಡಿ ಆ ಕನ್ಸರ್ನ್ ಬೇರೆ ಸ್ಟೇಷನಲ್ಲಿ ಆಗಿದ್ದಾವೆ ಅಥವಾ ನಮ್ಮಲ್ಲಿ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ನಮ್ಮ ಹಿಂದೂ ಎಲ್ಲ ರಿಕಾರ್ಡ್ಸ್ ವೆರಿಫೈ ಮಾಡ್ಕೊಂಡು ಉಳಿದಿದ್ದೆಲ್ಲ ಡಿಸ್ಪೋಸ್ ಮಾಡ್ತೀವಿ.